ಮಾಡ್ಕೊಂತ ಸಿನಿಮಾ ನಿಮಗೆ ಹೇಗೆ ಅನಿಸ್ತು? ಫಿಲ್ಮ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಯಾಕಂದರೆ ಇವಾಗ ರೀಸೆಂಟ್ ಡೇಸ್ಲಿ ಬಂದಿದ್ದ ಫಿಲ್ಮ್ಸಲ್ಲಿ ನೋಡಿದ್ರೆ ಆ್ಯಕ್ಷನ್ಗೆ ಭಾಳ ಒತ್ತಡ ಕೊಟ್ಟು ಮಾಡಿದ್ರು ಫಿಲಿಮ್. ಒಂದು ಫನ್ ಫೀಲ್ಡ್ ಲಿಟ್ಲ್ ಎಮೋಷನ್, ಸ್ಲೈಟ್ ಎಮೋಷನ್ ಇಟ್ಕೊಂಡು ಭಾಳ ನೀಟಾಗಿ, ಆಮೇಲೆ ತುಂಬ ಓವರ್ ಆಗ್ಬಿಟ್ರೆ ಕಷ್ಟ. ಏನು ಓವರ್ ಇಲ್ದೇ ಏನೇನು ಬೇಕು ಅದನ್ನು ಎಷ್ಟೇ ಜನ ಹೋದಾಗ ಚಿಕನ್ ಭಾಳ ಅದ್ಭುತ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಮಾಡೋಕ್ಕೆ ಎಲ್ಲ ನೋಡ್ತಾರೆ. ಬಟ್ ಅವರು ಭಾಳ ಆನೆಸ್ಟಾಗಿ ಅವರ ಬಾಡಿ ಲ್ಯಾಂಗ್ವೇಜ್ಗೆ ಅವರ ಪಾತ್ರಕ್ಕೆ ಭಾಳ ವೆರಿ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಆ ಕ್ಯಾರೆಕ್ಟರ್ ಭಾಳ ಅಷ್ಟೇ ಹೀರೋಯಿನ್ ಅಷ್ಟೇ ಭಾಳ ನೀಟಾಗಿ ಮಾಡಿದ್ರು ಅವರು ಪರ್ಫಾರ್ಮೆನ್ಸ್. ಫಸ್ಟ್ ಇದಾಗಿ ಆಗಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿದೆ, ಭಾಳ ಕ್ಯಾಶುವಲ್ ಇದೆ, ಓವರ್ ಎಂದು ಅನ್ಸಲ್ಲ. ಇಡೀ ಸಿನಿಮಾ ನಮ್ಗೆ ಭಾಳ ಎಂಜಾಯ್ ಮಾಡ್ಕೊಂಡೆ ಅರ್ಥ ಮಾಡ್ತಾ ಇದೆ. ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು, ಅಂದರೆ ಯೂಶಲಾಗಿ ಕಾಮನ್ ಲೈಫ್ಲಿ ಎಲ್ರಿಗೂ ಹೀರೋಸ್ ಅಂತ ಅಟ್ರಾಕ್ಟ್ ಆಗುತ್ತೆ. ಬರೀ ಅವ್ರೇನಂದ್ರೆ ಬರೀ ಆ ಹೀರೋ ಈ ಹೀರೋ ಅಂತ ಇರ್ತಾರೆ. ಬಟ್ ಒಂದು ಲವ್ ಅಂತ ಬಂದಾಗ ಅದು ಕಾಮನ್ ಫ್ಯಾಕ್ಟರ್ ಅಂದರೆ ನೀನು ನನ್ನ ನೋಡು ಫಸ್ಟ್, ಆಮೇಲೆ ನಿನ್ನ ಫೇವ್ರೆಟ್ ಆ್ಯಕ್ಟರ್. ದಟ್ ವಾಟ್ ಇಸ್ ವೆರಿ ಬ್ಯೂಟಿಫುಲ್. ತುಂಬ ಇಷ್ಟ ಆಯಿತು. ಯಾಕಂದರೆ ಬರೀ ಅವ್ರು ಥಿಂಕ್ ಮಾಡ್ಕೊಂಡೆ ಲವ್ ಮಾಡೋದಲ್ಲ, ನಾನು ಒಬ್ಬ ಇದ್ದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಇಸ್, ಆ ಪಾಯಿಂಟ್ ನಂಗೆ ತುಂಬ ಚೆನ್ನಾಗಿದೆ. ಅದು ನನಗೆ ಭಾಳ ಇಷ್ಟ ಆಯಿತು. ಆ ಪಾಯಿಂಟ್ ಭಾಳ ಅದ್ಭುತವಾಗಿದೆ. ಕಾಮನ್ನಾಗಿ ಇದು ಎಲ್ಲರೂ ನೀವು ಯಾರು ನೋಡಿದ್ರು ಆ ಥರ ಅದೊಂದು ಫೀಲ್ ಇರುತ್ತೆ. ಬಟ್ ಅದನ್ನು ಭಾಳ ಅದ್ಭುತವಾಗಿ ಭಾಳ ಹೇಳಿದ್ದೇನೆ, ಭಾಳ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದಾರೆ. ಭಾಳ ಅದ್ಭುತವಾಗಿತ್ತು. ಚಿಕ್ಕದಾಗಿ ನಾ ಅವತ್ತೇ ನನ್ನ ಸಾಂಗ್ಸ್ ನೋಡಬೇಕಾದ್ರೆ ಡ್ಯಾನ್ಸಿಂಗ್ ಇರುತ್ತೆ, ಸೂಪರ್ ಪರ್ಫಾರ್ಮೆನ್ಸ್ ಅಷ್ಟೇ ಭಾಳ ಅದ್ಭುತವಾಗಿದೆ. ಎಮೋಷನಲ್ ಸೀನ್ಸ್ ಇದೆ. ಏನು ಮಾಡ್ತೀವಿ ಅವರು ಕಾಮಿಡಿ ಮುಂದೆ ಬಂದು ಎಲ್ಲನೂ ಎಮೋಷನ್ ಮಾಡ್ಬೋದು. ಅಂದರೆ ಒಂದೇ ಸತಿ ಎಮೋಷನ್ ಕೆಟ್ಟದಾಗಿ ಫೀಲ್ ಆಗುತ್ತೆ. ಚಿಕ್ಕಣ್ಣ ಬಂದ್ಬಿಟ್ಟು ಅಷ್ಟೇ ನೀಟಾಗಿ ವೆರಿ ಸ್ಮಾಲ್ ಎಮೋಷನ್ನ ಭಾಳ ಚಿಕ್ಕದಾಗಿಟ್ಟು ಅದನ್ನು ಚೆನ್ನಾಗಿ ಪ್ರೊಟೆಕ್ಟ್ ಏನು ಐಡಿಯಾ ಮಾಡ್ತಾರೆ. ಪ್ರಪೋರ್ಷನೇಟ್ ತುಂಬ ಚೆನ್ನಾಗಿದೆ. ಓವರಾಲ್ ಪ್ಯಾಕೇಜ್ ವೆರಿ ಎಂಟರ್ಟೈನಿಂಗ್. ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ ಬಂದು ಭಾಳ ಅದ್ಭುತವಾಗಿ ಚೆನ್ನಾಗಿ ಬಂತು. ನಾನು ನೋಡಿದಾಗ ಕೇಳ್ತೀನಿ ಎಲ್ಲರೂ ಎಂಜಾಯ್. ಅದು ಬೇಕು ಸಿನಿಮಾಗೆ ಗೆಲ್ಲಕ್ಕೆ, ಅದೊಂದು ಪಕ್ಕ. ಇವತ್ತು ಸಿನಿಮಾ ಚೆನ್ನಾಗಿದೆ ಅಂದರೆ ರೀಸನ್ ಇಸ್ ದಟ್ ಪ್ರೊಡ್ಯೂಸರ್, ಚಿಕನ್, ಎವ್ರಿಬಡಿ ಇಸ್ ವರ್ಕ್. ಸಾರಿ ಅವರು ಮಾತ್ರ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ ಭಾಳ ಅದ್ಭುತ ಮಾಡಿದ್ದಾರೆ. ರವಿಶಂಕರ್ ಫ್ಯಾಂಟಾಸ್ಟಿಕ್ ಆಗಿದೆ. ಲಾಸ್ಟ್ ಚರಣ್ ಬರೋದು ತುಂಬ ಚೆನ್ನಾಗಿ ಭಾಳ ಕ್ಯೂಟ್ ಆಗಿದೆ. ಅದನ್ನು ಓವರ್ ಆಗಿ ಅದನ್ನು ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಭಾಳ ಕಾಮಿಕಲ್ ಆಗಿ ಸಿನಿಮಾ ಕೇಳಬೇಕು. ಫ್ಯಾಂಟಾಸ್ಟಿಕ್ ಫಿಲ್ಮ್ಸ್, ಥರೋಲಿ ಎಂಜಾಯ್. ಎಲ್ಲರೂ ಬಂದು ನೋಡಿ. ಎಲ್ಲ ಆರ್ಟಿಸ್ಟ್ ಫ್ಲೇವರ್ ಯೂಸ್ ಮಾಡಿದ್ದಾರೆ. ವೆರಿ ಕ್ಲೆವರ್ ಐಡಿಯಾ. ಅದಕ್ಕೆ ಚಿಕನ್ ಮಾಡೋದು ಅದು ಗುಡ್ ಆಲ್ವೇಸ್ ಶುಡ್ ಬಿ. ಇದು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ನೋಡಿದಲ್ಲ, ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ನೋಡಿ. ಫ್ಯಾಮಿಲಿಗೆ ಭಾಳ ಒಳ್ಳೆ ನೋಡಿದ್ದಾರೆ. ಒಂದೇ ಎಲ್ಲ ಟ್ರೇಲರ್ ಲಾಂಚ್ ಮಾಡ್ಕೊಂಡು ಈ ಟೈಮಲ್ಲೂ ಬಂದಿದ್ದು ಸಪೋರ್ಟ್. ಡಾಕ್ಟರ್ ಶಿವಲಿಂಗ